ಡಾಕ್ಟರ್ ಎಚ್ ನರಸಿಂಹಯ್ಯ ರವರು ಬರೆದಿರುವಂತಹ ಬಾಲ್ಯ ಹೋರಾಟದ ಹಾದಿ ಪಾಠದ ಹೆಸರಾಗಿದೆ. ಪಾಠದ ಆರಂಭ. ಹುಟ್ಟೂರು ಹೊಸೂರು ಗೌರಿಬಿದನೂರು ತಾಲೂಕಿನ ಒಂದು ಹೋಬಳಿ ಕೇಂದ್ರ. ಗೌರಿಬಿದನೂರು ಮಧುಗಿರಿ ರಸ್ತೆಯಲ್ಲಿ ಗೌರಿಬಿದನೂರಿಗೆ 10 ಕಿಲೋಮೀಟರ್ ದೂರದಲ್ಲಿದೆ. ಅದು ಹುಟ್ಟಿದಾಗ ಹೊಸೂರಾಗಿತ್ತು. ಈಗ ಸಾಕಷ್ಟು ಹಳೆಯ ಊರಾಗಿದೆ. ಊರಿನಲ್ಲಿ ಸುಮಾರು 1500 ಮನೆಗಳು, 7500ಕ್ಕೂ ಹೆಚ್ಚು ಜನಸಂಖ್ಯೆ. ಊರಿನ ರಸ್ತೆ ಚರಂಡಿಗಳೆಲ್ಲ ನಮ್ಮ ದೇಶದ ಸಂಪ್ರದಾಯದಂತೆ ಎಲ್ಲ ಅಸ್ತವ್ಯಸ್ತ. ಮನೆಗಳನ್ನು ಕಟ್ಟಿರುವುದೂ ಅಷ್ಟೇ. ಜಾಗ ಇದ್ದ ಕಡೆ ಮನೆಗಳು. ಯಾವುದರಲ್ಲಿಯೂ ಅಂತಹ ವ್ಯವಸ್ಥೆ ಇಲ್ಲ. ಎಲ್ಲ ದಿಕ್ಕಾಪಾಲು. ಎಲ್ಲ ಕಡೆ ಇದ್ದ ಹಾಗೆ ಇಲ್ಲಿಯೂ ಹರಿಜನರ ಕೇರಿ, ಪರಿಶಿಷ್ಟ ವರ್ಗದ ಕೇರಿ. ಊರಿನ ಅಂಚಿನಲ್ಲಿ ಎಡಗೈನವರಿಗೆ ಒಂದು ಕೇರಿ, ಬಲಗೈನವರಿಗೆ ಮತ್ತೊಂದು ಕೇರಿ. ಒಂದೊಂದರಲ್ಲೂ ಸುಮಾರು 100 ಮನೆಗಳು. ಇವೆಲ್ಲ ಜನರಿಂದ ತುಂಬಿ ತುಳುಕಾಡುವ ಸಂಸಾರಗಳು. ಎಡಗೈ ಬಲಗೈ ಅವರಿಗೆ ಪ್ರತ್ಯೇಕವಾದ ಬಾವಿಗಳು, ದೇವಸ್ಥಾನಗಳು. ಬಾವಿಗಳು ಪರಸ್ಪರ ಅಸ್ಪೃಶ್ಯ, ದೇವಸ್ಥಾನಗಳೂ ಅಷ್ಟೇ. ಬಲಗೈ ಎಡಗೈಗಳ ಮಧ್ಯೆ ಮದುವೆಗಳಾಗಲಿ ಊಟಗಳಾಗಲಿ ನಿಷಿದ್ಧ. ಬಲಗೈ ಎಡಗೈಗಿಂತ ಶ್ರೇಷ್ಠವೆಂಬ ಪ್ರತೀತಿ ಮೊದಲಿನಿಂದ ಬಂದಿದೆ. ಊರಿನಲ್ಲಿ ಬಲಿಜನರ ಮನೆಗಳು 200ಕ್ಕಿಂತ ಹೆಚ್ಚಾಗಿವೆ. ನಾಯಕರ ಮನೆ 150, 25-30 ಬ್ರಾಹ್ಮಣರ ಮನೆಗಳಿವೆ. 30-40 ವೈಶ್ಯರ ಮನೆಗಳು. ಒಕ್ಕಲಿಗ, ಕುರುಬ, ಮರಾಠ, ಮುಖ್ಯವಾದ ಇತರ ಜಾತಿಗಳು 20-30 ಮುಸಲ್ಮಾನರ ಮನೆಗಳೂ ಇವೆ. ಊರಿನಲ್ಲಿ ಬಡವರೇ ತುಂಬ ಹೆಚ್ಚು ಮಂದಿ. ಎಲ್ಲೋ ಕೆಲವರು ಮಧ್ಯಮ ವರ್ಗದವರು, ಅಲ್ಲೊಬ್ಬರು ಇಲ್ಲೊಬ್ಬರು ಶ್ರೀಮಂತರು. ಬಹುಜನರ ಮಾತೃಭಾಷೆ ತೆಲುಗು. ಉಳಿದವರಿಗೆಲ್ಲರಿಗೂ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತು. ನಮ್ಮೂರ ಶಾಲೆಗಳು. ನಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗೆ ನನ್ನಷ್ಟೇ ವಯಸ್ಸಾಗಿದೆ. ಶಾಲೆ 75 ವರ್ಷಗಳ ಹಿಂದೆ ಮೊದಲಾಯಿತು. ಪ್ರಾಥಮಿಕ ಶಾಲೆ 4 ವರ್ಷ, ಮಾಧ್ಯಮಿಕ ಶಾಲೆಯೂ ಅಷ್ಟೇ. 6 ಕೊಠಡಿಗಳ ಹೆಂಚಿನ ಕಟ್ಟಡ. ಶಾಲೆಗೆ ಸುತ್ತಲೂ 1 ಎಕರೆಗಿಂತ ಹೆಚ್ಚಿನ ಮೈದಾನದ ಅನುಕೂಲವಿದೆ. ಕಟ್ಟಡದ ದೃಷ್ಟಿಯಿಂದ, ಉಳಿದ ಶೈಕ್ಷಣಿಕ ಸೌಲಭ್ಯಗಳ ದೃಷ್ಟಿಯಿಂದ ಅಂತಹ ಹೇಳಿಕೊಳ್ಳುವಂತಹ ಶಾಲೆಯೇನೂ ಅಲ್ಲ. ಆದರೆ ಮೌಲ್ಯದ ದೃಷ್ಟಿಯಿಂದ ಒಳ್ಳೆ ಸ್ಥಾನ ಪಡೆದಿತ್ತು. ಮೊದಲಿನಿಂದಲೂ ತುಂಬ ನಿಷ್ಠೆ, ಶ್ರದ್ಧಾ ಶಕ್ತಿ ಉಳ್ಳ ಉಪಾಧ್ಯಾಯರನ್ನು ಪಡೆದುಕೊಂಡು ಬಂದಿದೆ. ಜೊತೆಗೆ ದಕ್ಷತೆಯಿಂದ ಕೂಡಿದ ಮುಖ್ಯೋಪಾಧ್ಯಾಯರುಗಳ ಪರಂಪರೆ. 1 ನಿಮಿಷ ತಡವಾಗಿ ತರಗತಿಗೆ ಉಪಾಧ್ಯಾಯರುಗಳು ಹೋಗುತ್ತಿರಲಿಲ್ಲ. ವಿದ್ಯಾರ್ಥಿಗಳನ್ನು ಅನಾದರದಿಂದ ಕಂಡವರಲ್ಲ. ಹಲವು ಉಪಾಧ್ಯಾಯರಿಗೆ ಶಾಲೆ ಮನೆಯ ವಿಸ್ತರಣೆ. ಸಂಜೆ ವಿದ್ಯಾರ್ಥಿಗಳೊಂದಿಗೆ ಹಲವು ಉಪಾಧ್ಯಾಯರು ಆಟಪಾಠಗಳಲ್ಲಿ ಭಾಗವಹಿಸುತ್ತಿದ್ದರು. ವಾಲಿಬಾಲ್, ಬ್ಯಾಡ್ಮಿಂಟನ್ ಪ್ರಿಯವಾದ ಆಟಗಳು. ಆಗಾಗ ಕಬಡ್ಡಿ ಆಟವನ್ನು ವಿದ್ಯಾರ್ಥಿಗಳು ಆಡುತ್ತಿದ್ದರು. ತರಗತಿಯಲ್ಲಿ ಉಪಾಧ್ಯಾಯರು, ಆಟದ ಮೈದಾನದಲ್ಲಿ ಅವರು ಅಣ್ಣಂದಿರು, ಸ್ನೇಹಿತರು. ಆಟ ಪಾಠಗಳ ಜೊತೆಗೆ ಹಲವು ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸುತ್ತಿದ್ದರು. ನನ್ನ ತಾಯಿ ತಂದೆಯರು. ನಾನು ಹುಟ್ಟಿದ್ದು 1920ನೇ ಇಸವಿ ಜೂನ್ 6ನೇ ತಾರೀಕು. ಅಂದು ಭಾನುವಾರ, ರಜಾದಿನ. ಆದುದರಿಂದಲೇ ಅಂತ ಕಾಣುತ್ತದೆ ನನಗೆ ಜೀವನದಲ್ಲಿ ರಜಾ ದಿನಗಳೇ ಸಿಕ್ಕಿಲ್ಲ. ತಂದೆ ಹನುಮಂತಪ್ಪ, ತಾಯಿ ವೆಂಕಟಮ್ಮ. ನಾನು ಹುಟ್ಟಿದಾಗಲೇ ನಮ್ಮ ತಂದೆ ತಾಯಿಯರಿಗೆ ಸಾಕಷ್ಟು ವಯಸ್ಸಾಗಿತ್ತು. ನನ್ನ ತಂಗಿ ಗಂಗಮ್ಮ ಕೊನೆಯ ಮಗುವಾಗಿ ನಾನು ಹುಟ್ಟಿದ 2 ವರ್ಷಕ್ಕೆ ಹುಟ್ಟಿದಳು. ನಮ್ಮದು ತುಂಬ ಹಿಂದುಳಿದ ವರ್ಗದ ಬಡ ಕುಟುಂಬ. ತಂದೆ ಕೂಲಿ ಮಠದ ಹಳ್ಳಿ ಮೇಷ್ಟ್ರು. ಸರ್ಕಾರಿ ಕೆಲಸವಲ್ಲ. ನಮ್ಮ ತಂದೆಯ ಕಾರ್ಯಕ್ಷೇತ್ರ ಹೊಸೂರಿಗೆ 1 ಕಿಲೋಮೀಟರ್ ದೂರದಲ್ಲಿರುವ ಹಳೆ ಉಪ್ಪಾರಹಳ್ಳಿ. ತುಂಬ ಚಿಕ್ಕ ಹಳ್ಳಿ. ಸುಮಾರು 100 ಮನೆ ಇರಬಹುದು. ಹೆಸರಿಗೆ ಹಳೆ ಉಪ್ಪಾರಹಳ್ಳಿ. ಆದರೂ ಹೊಸೂರಿಗಿಂತ ಸ್ವಲ್ಪ ಹೊಸದಾಗಿ ಇದ್ದ ಹಾಗೆ ಕಾಣುತ್ತದೆ. ಎಲ್ಲ ಹಳ್ಳಿಗಳಂತೆ ಇದೂ ಒಂದು ಹಳ್ಳಿ. ನಿತ್ಯ ನಮ್ಮ ತಂದೆ ಆ ಹಳ್ಳಿಯ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕುಳಿತು ಆ ಹಳ್ಳಿಯವರಿಗೆ ಓ ನಾಮ ಪಾಠ ಹೇಳಿ ಕೊಡುತ್ತಿದ್ದರು. ನಮ್ಮ ತಂದೆ ಎಷ್ಟು ಓದಿದ್ದರು ಎನ್ನುವುದು ನನಗೆ ತಿಳಿಯದು. ಆದರೆ ಅವರಿಗೆ ಕನ್ನಡದ ಮೇಲೆ ಒಳ್ಳೆಯ ಪ್ರಭುತ್ವ ಇತ್ತು. ರಾಮಾಯಣ ಮಹಾಭಾರತಗಳನ್ನು ಚೆನ್ನಾಗಿ ಓದಿಕೊಂಡಿದ್ದರು. ನಮ್ಮ ತಾಯಿ ಮಹಾ ಕಷ್ಟಜೀವಿ, ಅನಕ್ಷರಸ್ಥೆ. ಸದಾ ಕೆಲಸ, ಇನ್ನೊಬ್ಬರ ಮನೆ ಕೆಲಸ, ಕೂಲಿ ಕೆಲಸ. ಹೀಗೆ ಕೂಲಿ ನಾಲಿ ಮಾಡಿ ಮನೆ ಪರಿಚಾರಕ್ಕೆ ಕೆಲಸ ಮಾಡಿಕೊಂಡು ಅಷ್ಟೋ ಇಷ್ಟೋ ಸಂಪಾದಿಸುತ್ತಿದ್ದರು. ಬೆಳಗ್ಗೆ ಎದ್ದು ಇಬ್ಬರು
ವೈಶ್ಯರ ಮನೆಯಲ್ಲಿ ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದರು. ತಂಗಳು ಅನ್ನ ಸಾರು ಮಿಕ್ಕಿದ್ದರೆ ಅದನ್ನು ಆಗಾಗ ಮನೆಗೆ ತರುತ್ತಿದ್ದರು. ಸಾಮಾನ್ಯವಾಗಿ ಅದೇ ನಮಗೆ ಬೆಳಗಿನ ಊಟ. ಮೊದಲು ಮಕ್ಕಳ ಊಟ, ಆಮೇಲೆ ನಮ್ಮ ತಂದೆ, ಕೊನೆಯಲ್ಲಿ ಏನಾದರೂ ಮಿಕ್ಕಿದ್ದರೆ ಅದೇ ನಮ್ಮ ತಾಯಿಯ ಊಟ. ಮಧ್ಯಾಹ್ನ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಶಕ್ತಿ ಇದ್ದಷ್ಟು ದಿನ ಅಹರ್ನಿಶಿ ದುಡಿದರು. ಒಂದು ನಿಮಿಷ ಹಾಯಾಗಿ ಕುಳಿತುಕೊಂಡು ಸಂತೋಷ ಪಡಲಿಲ್ಲ. ನಮ್ಮ ಮನೆ ತುಂಬ ಚಿಕ್ಕದು. ಸುಮಾರು 15x25 ಮಣ್ಣಿನ ಗೋಡೆಗಳು ಮತ್ತು ಮಾಳಿಗೆಯೂ ಮಣ್ಣಿನದೇ. ಆದರೂ ಅದನ್ನು ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಸ್ಥೂಲವಾಗಿ 3 ಭಾಗವಾಗಿ ವಿಂಗಡಿಸಬಹುದು. ಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಒಂದು ಹಸುವನ್ನೋ ಅಥವಾ ಎಮ್ಮೆಯನ್ನೋ ಕಟ್ಟುವಷ್ಟು ಸ್ಥಳ. ಎಮ್ಮೆ ಕಟ್ಟುವ ಸ್ಥಳದ ಮೇಲ್ಭಾಗದಲ್ಲಿ 4-5 ಜನರು ಮಲಗಬಹುದಾದ ಜಾಗ. ಅದರ ಹಿಂದೆ ಒಂದು ಒಲೆ ಮತ್ತು ಕೆಲವು ಮಣ್ಣಿನ ಮಡಕೆಗಳಿಂದ ಕೂಡಿದ ಅಡುಗೆ ಮನೆ. ಅಡುಗೆ ಮನೆಗೆ ಒಂದು ಬಾಗಿಲು, ಮನೆಗೊಂದು ಮುಂಬಾಗಿಲು. ಮನೆಗೆ ಕಿಟಕಿಗಳಿಲ್ಲ, ಆದರೆ 3 ಗವಾಕ್ಷಿಗಳಿದ್ದವು. ನಮ್ಮ ಮನೆಗೆ ಪ್ರತ್ಯೇಕವಾದ ಅಸ್ತಿತ್ವವಿರಲಿಲ್ಲ. ಅಕ್ಕಪಕ್ಕದ ಮನೆಗಳೆಲ್ಲ ಒಂದಕ್ಕೊಂದು ಅಂಟಿಕೊಂಡಿದ್ದವು. ಇದರಿಂದ ಒಂದೊಂದು ಮನೆಗೂ ಗೋಡೆಗಳ ಉಳಿತಾಯ. ಆದರೆ ಗಾಳಿ ಬೆಳಕಿನ ತೀವ್ರ ಅಭಾವ. ಗಾಳಿ ಬೆಳಕುಗಳಿಗೆ ಮುಂದಿನ ದ್ವಾರದಿಂದ ಮಾತ್ರ ಪ್ರವೇಶ. ಮನೆಯಲ್ಲಿ ಗಾಳಿಗೆ ಚಲನೆ ಕಷ್ಟ ಸಾಧ್ಯ. ಸ್ವಲ್ಪ ಹೆಚ್ಚು ಕಡಿಮೆ ನಿಂತ ಮಡು ದಾರಿಯಿಂದಲೇ ವಾಪಸ್ಸು ಹೊರಗೆ ಹೋಗಬೇಕಾಗಿತ್ತು. ಮನೆ ಒಳಗೆ ಬೆಳಕಿನ ಪ್ರವೇಶಕ್ಕೂ ಸಾಕಷ್ಟು ಅಡ್ಡಿ ಆತಂಕಗಳು. ಇದರಿಂದ ಸಾಮಾನ್ಯವಾಗಿ ಮನೆಯಲ್ಲಿ ಕತ್ತಲೆಯೇ ಹೆಚ್ಚು. ರಾತ್ರಿ ಹೊತ್ತು ಎಣ್ಣೆಯ ಮಣ್ಣಿನ ದೀಪದಿಂದ ಬೆಳಕು. ಮನೆಯ ಮುಂದೆ 20-25 ಆಳದ ಒಂದು ಬಾವಿ. ಆಗಾಗ ಬತ್ತಿ ಹೋಗುತ್ತಿತ್ತು. ಅದರ ಪಕ್ಕದಲ್ಲಿಯೇ 3 ಕಡೆ ಮಾತ್ರ ಸುಮಾರು 3 ಅಡಿ ಮಣ್ಣಿನ ಗೋಡೆ ಇರುವ ಮೇಲ್ಛಾವಣಿ ಇಲ್ಲದ ಒಂದು ಪುಟ್ಟ ಆವರಣ. ಇದು ಸುತ್ತಮುತ್ತಲಿರುವ 5-6 ಮನೆಯವರಿಗೆ ಸ್ನಾನ ಮಾಡುವ ಜಾಗ ಮತ್ತು ಮೂತ್ರಾಲಯ. ಇದನ್ನು ಸಾಮಾನ್ಯವಾಗಿ ಹೆಂಗಸರೇ ಉಪಯೋಗಿಸುತ್ತಿದ್ದರು. ಅದಕ್ಕೊಂದು ಮುಕ್ತವಾದ ಕೊಚ್ಚೆ ಗುಂಡಿ. ಅದನ್ನು ನೆನೆಸಿಕೊಂಡರೆ ನನಗೆ ಈಗಲೂ ಮೈ ಜುಮ್ಮೆನ್ನುತ್ತದೆ. ಅದರ ಆಳ ಸುಮಾರು 3 ಅಡಿ. ಅಂತಹ ಅನಾರೋಗ್ಯಕರವಾದ ಹೊಲಸು ದುರ್ವಾಸನೆಯ ಕೊಚ್ಚೆಗುಂಡಿಯನ್ನು ನಾನು ನೋಡಿಯೇ ಇಲ್ಲ. ಎಲ್ಲ ಸೊಳ್ಳೆಗಳಿಗೂ ಜನ್ಮ ಕೊಡುವ ಸ್ಥಳ. ಅವುಗಳ ಆವಾಸ ಸ್ಥಾನವೂ ಹೌದು. ಆ ಸೊಳ್ಳೆಗಳು ವಿಹಾರಾರ್ಥವಾಗಿ ಸುತ್ತಮುತ್ತಲಿನ ಮನೆಗಳಿಗೆ ಆಹ್ವಾನವಿಲ್ಲದೆ ಭೇಟಿ. ರಾತ್ರಿ ಅವುಗಳ ಕೊಲೆಗೆ ಪ್ರಶಸ್ತವಾದ ಸಮಯ. ಇಂತಹ ಒಂದು ಮನೆಯಲ್ಲಿ ವಾತಾವರಣದಲ್ಲಿ ನಾನು ಸೂಲಗಿತ್ತಿಯ ಸಹಾಯವಿಲ್ಲದೆ ಭಾನುವಾರ 6/6/1920 ಹುಟ್ಟಿದೆ. ನಮ್ಮ ತಾಯಿಯ ಹೊಕ್ಕಳ ಬಳ್ಳಿಯನ್ನು ಕುಡುಗೋಲಿನಿಂದ ಕತ್ತರಿಸಿದ ಮೇಲೆ ನನಗೆ ಬಿಡುಗಡೆ. ಎಲ್ಲ ಆರೋಗ್ಯ ನಿಯಮಗಳನ್ನು ಉಲ್ಲಂಘಿಸಿ ನಾನು ಶೈಶವಾವಸ್ಥೆಯನ್ನು ದಾಟಿದ್ದೇ ಒಂದು ಆಶ್ಚರ್ಯ. ಶಾಲಾ ಪ್ರವೇಶ. ನನ್ನ ತಂದೆಗೆ ವಿದ್ಯೆಯ ಬೆಲೆ ತಿಳಿದಿದ್ದ ಪ್ರಯುಕ್ತ ಸಹಜವಾಗಿಯೇ ನನ್ನನ್ನು ಹೊಸೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ನನಗೆ ಮೊದಲಿನಿಂದಲೂ ಓದು ಎಂದರೆ ತುಂಬ ಇಷ್ಟ. ತರಗತಿಗೆ ಒಂದು ದಿನವೂ ನಾನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಪಾಠಗಳನ್ನು ಚೆನ್ನಾಗಿ ಗಮನವಿಟ್ಟು ಕೇಳುತ್ತಿದ್ದೆ. ನನಗೆ ಜ್ಞಾಪಕ ಇದ್ದ ಹಾಗೆ ಸಹಪಾಠಿಗಳೊಂದಿಗೆ ಅಥವಾ ಉಳಿದ ಮಕ್ಕಳೊಂದಿಗೆ ನಾನು ಜಗಳವಾಡಿಲ್ಲ, ಬೈದಾಡಿಲ್ಲ. ಯಾವ ಉಪಾಧ್ಯಾಯರೂ ನನ್ನನ್ನು ದಂಡಿಸಿದ ಹಾಗೆ ಜ್ಞಾಪಕವಿಲ್ಲ. ಉಳಿದ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿವಂತ ಎಂಬ ಪ್ರತೀತಿ ಇತ್ತು. ಆದ್ದರಿಂದಲೇ ಇರಬಹುದು ಉಪಾಧ್ಯಾಯರಿಗೆ ನನ್ನನ್ನು ಕಂಡರೆ ಹೆಚ್ಚಿನ ಮಮತೆ ಮತ್ತು ನನ್ನ ಶಿಕ್ಷಣದಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ. ನನ್ನ ತಲೆಯು ಗಾತ್ರದಲ್ಲಿ ಉಳಿದವರ ತಲೆಗಿಂತ ಸ್ವಲ್ಪ ದಪ್ಪವಾಗಿದ್ದುದರಿಂದ ಹಲವರು ನನ್ನನ್ನು ದಪ್ಪ ತಲೆಯವನು ಎಂದೇ ಕರೆಯುತ್ತಿದ್ದರು. ಮನೆಯಲ್ಲಿ ನಮ್ಮ ತಂದೆಯವರು ನನಗೆ ಪಾಠ ಹೇಳಿಕೊಡುತ್ತಿರಲಿಲ್ಲ. ಆದರೆ ಪ್ರಭವ ವಿಭವಗಳಿಂದ ಮೊದಲಾದ 60 ಹಿಂದೂ ವರ್ಷಗಳನ್ನು ನಿತ್ಯವೂ ಹೇಳಿಕೊಡುತ್ತಿದ್ದರು. ಜೊತೆಗೆ ಅಮರಕೋಶದ ಶ್ಲೋಕಗಳನ್ನೂ ಹೇಳಿಕೊಡುತ್ತಿದ್ದರು. ನನಗೆ ತರಗತಿಯಲ್ಲಿ ಯಾವ ವಿಷಯವೂ ಕಷ್ಟವಾಗಿ ಕಾಣಲಿಲ್ಲ. ಪಠ್ಯಪುಸ್ತಕಗಳು ಇಲ್ಲದೆ ಇದ್ದದ್ದೇ ನನ್ನ ಓದಿಗೆ ದೊಡ್ಡ ಅಡ್ಡಿ. ಪುಸ್ತಕಗಳನ್ನು ಕೊಳ್ಳಲು ಹಣವಿರಲಿಲ್ಲ. ಸ್ನೇಹಿತರ ಪುಸ್ತಕಗಳ ಸಹಾಯದಿಂದ ಓದಿಕೊಳ್ಳುತ್ತಿದ್ದೆನು. ತರಗತಿಯಲ್ಲಿ ಮಾತ್ರ ಗಮನವಿಟ್ಟು ಏಕಾಗ್ರತೆಯಿಂದ ಪಾಠಗಳನ್ನು ಕೇಳುತ್ತಿದ್ದೆನು. ಬಹುಭಾಗವನ್ನು ಅಲ್ಲಿಯೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆನು. ಶಾಲಾ ವ್ಯಾಸಂಗ. ಶಾಲಾ ಪಠ್ಯ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಎಂದೂ ಕಷ್ಟವಾಗಲಿಲ್ಲ. ಯಾವ ಪರೀಕ್ಷೆಯ ಭಯವೂ ಇರಲಿಲ್ಲ. ಆದುದರಿಂದಲೇ
ಹಿಂದಿ, ಸಂಸ್ಕೃತ ಪರೀಕ್ಷೆಗಳಲ್ಲಿ ಅನಾಯಾಸವಾಗಿ ತೇರ್ಗಡೆ ಹೊಂದಿದೆ. ಮಾಧ್ಯಮಿಕ ಶಾಲೆಯಲ್ಲಿ ಓದುವಾಗ ತರಗತಿಗೆ ಮೊದಲನೆಯವನು ಅಥವಾ ಎರಡನೆಯವನಾಗಿದ್ದೆ. ನಮಗಿದ್ದ ಉಪಾಧ್ಯಾಯರೆಲ್ಲ ಪಾಠ ಹೇಳುವುದರಲ್ಲಿ ದಕ್ಷರು. ಯಾರೂ ಕಳಪೆ ಅಲ್ಲ, ಯಾರೂ ಅನಾದರಣೆಯಿಂದ ಪಾಠ ಹೇಳುತ್ತಿರಲಿಲ್ಲ. ಮೊದಲೇ ತಿಳಿಸಿದಂತೆ ತರಗತಿಯಲ್ಲಿಯೇ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಪಠ್ಯಪುಸ್ತಕಗಳನ್ನು ಕೊಳ್ಳುವ ಶಕ್ತಿ ಇರಲಿಲ್ಲ. ಮನೆಯಲ್ಲಿ ಓದಲು ಅನುಕೂಲವಿರಲಿಲ್ಲ. ನಾನು ಓದಿದ್ದೆಲ್ಲ ಬಹುಪಾಲು ನನ್ನ ಸ್ನೇಹಿತರ ಮತ್ತು ಉಪಾಧ್ಯಾಯರ ಮನೆಗಳಲ್ಲಿ. ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರಲ್ಲಿ ಶ್ರೀ H.S. ರಾಮರಾವ್ ಪ್ರಮುಖರು. ಇಬ್ಬರೂ ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿದ್ದೆವು. ನನಗಿಂತ 2-3 ವರ್ಷ ವಯಸ್ಸಿನಲ್ಲಿ ಚಿಕ್ಕವರು. ಆದುದರಿಂದ ತರಗತಿಯಲ್ಲಿ ನಾನು ಕೆಲವು ವರ್ಷ ಮುಂದು. ಅವರ ತಂದೆ ಶ್ರೀ H.S. ವೆಂಕಟರಾವ್ ಮತ್ತು ತಾಯಿ ಶ್ರೀಮತಿ ಚನ್ನಲಕ್ಷ್ಮಮ್ಮ. ಇವರಿಬ್ಬರಿಗೂ ನನ್ನನ್ನು ಕಂಡರೆ ವಿಶೇಷವಾದ ಆಸಕ್ತಿ ಇತ್ತು. ಶ್ರೀ ವೆಂಕಟರಾವ್ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದರು. ಅವರ ಮನೆಯಲ್ಲಿಯೇ ಹಲವು ವರ್ಷ ಓದಿಕೊಳ್ಳುತ್ತಿದ್ದೆ. ರಾತ್ರಿ ಮಲಗುವುದು ಅವರ ಮನೆಯಲ್ಲಿಯೇ. ಹಲವು ದಿನ ಅವರ ಮನೆಯಲ್ಲಿ ಊಟವನ್ನೂ ಮಾಡುತ್ತಿದ್ದೆ. ರಾಷ್ಟ್ರೀಯ ಮನೋಭಾವ. ಉಪಾಧ್ಯಾಯರ ಮೂಲಕ ನಾವು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೇಳಿದ್ದೆವು. ಅಷ್ಟೇ ಅಲ್ಲ, ಅವರ ಬಗ್ಗೆ ಕೆಲವು ಪವಾಡಗಳು ಹಳ್ಳಿಯ ಜನರಲ್ಲಿ ಹಬ್ಬಿದ್ದವು. ಗಾಂಧೀಜಿಯವರು ಹಳ್ಳಿಯವರಿಗೆ ದೈವ ಸಮಾನರಾಗಿದ್ದರು. ಅವರನ್ನು ಜೈಲಿಗೆ ಹಾಕಿದ್ದಾಗ ತಮ್ಮ ಅದ್ಭುತ ಶಕ್ತಿಯಿಂದ ಬಾಗಿಲುಗಳೆಲ್ಲ ಭದ್ರವಾಗಿ ಮುಚ್ಚಿದ್ದರೂ ಹೊರಗೆ ಬಂದು ಪ್ರತ್ಯಕ್ಷರಾದರು ಎಂದು ಪ್ರತೀತಿ ಇತ್ತು. ನಮ್ಮ ಉಪಾಧ್ಯಾಯರುಗಳು ಗಾಂಧೀಜಿಯ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಖಾದಿಯ ಅವಶ್ಯಕತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಆಗಾಗ ತಿಳಿಸುತ್ತಿದ್ದರು. ನಾನು 12ನೆಯ ವಯಸ್ಸಿನಲ್ಲಿ, ಅಂದರೆ ಮಾಧ್ಯಮಿಕ ಶಾಲೆಯ 2ನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ಚರಕದಲ್ಲಿ ನೂಲು ತೆಗೆಯಲು ಮೊದಲು ಮಾಡಿದೆ. ಅದನ್ನು 3-4 ವರ್ಷ ಮುಂದುವರೆಸಿದೆ. ನಮ್ಮ ತಾಯಿಯವರು ಕೂಡ ಮನೆಯಲ್ಲಿ ನೂಲುತ್ತಿದ್ದರು. ನನ್ನ ತಂಗಿ ಆಗಾಗ ನೂಲುತ್ತಿದ್ದಳು. ಆಗಲೇ ನಾನು ಖಾದಿದಾರಿಯಾಗಿತ್ತು. ಅಲ್ಲಿಂದ ಇಲ್ಲಿಯ ತನಕ, ಅಂದರೆ 63 ವರ್ಷಗಳಿಂದ ಸತತವಾಗಿ ಖಾದಿಯನ್ನು ಮಾತ್ರ ನನ್ನ ಉಡುಪಾಗಿ ಉಪಯೋಗಿಸುತ್ತಾ ಇದ್ದೇನೆ. ಮಾಧ್ಯಮಿಕ ಶಾಲೆಯ ಉಡುಪೇ ಸ್ವಲ್ಪ ಹೆಚ್ಚು ಕಡಿಮೆ ಈಗಿನ ಉಡುಪು. ಗಾಂಧಿ ಟೋಪಿ, ಬಿಳಿ ಶರ್ಟು ಮತ್ತು ದಟ್ಟ ಪಂಚೆ, ಅವೆಲ್ಲವೂ ಸದಾ ಶುಭ್ರ. ನನ್ನ ಜೊತೆಗೆ ಕೆಲವು ವಿದ್ಯಾರ್ಥಿಗಳೂ ನೂಲುತ್ತಿದ್ದರು. ಹೊಸೂರಿನಲ್ಲಿ ಒಂದು ಖಾದಿ ಕೇಂದ್ರ ಮೊದಲಾಯಿತು. ಗಾಂಧೀಜಿಯವರು ಪ್ರತಿಪಾದಿಸಿದ ಗ್ರಾಮೋದ್ಯೋಗಗಳಲ್ಲಿ ಖಾದಿ ಪ್ರಮುಖವಾದುದು. ಬಡವರಿಗೆ ಜೀವನಾಧಾರ ಖಾದಿ. ನಮ್ಮದು ಹಳ್ಳಿಗಳ ದೇಶ. ವಿಪರೀತ ಜನಸಂಖ್ಯೆ. ಅವರಲ್ಲಿ ಬಹುಮಂದಿ ಬಡವರು, ಸಾಕಷ್ಟು ಮಂದಿ ನಿರುದ್ಯೋಗಿಗಳು. ನಮ್ಮಂತಹ ದೇಶದಲ್ಲಿ ಯಾಂತ್ರೀಕರಣದಿಂದ ನಿರುದ್ಯೋಗ ಹೆಚ್ಚಾಗುತ್ತದೆಂದು ಗಾಂಧೀಜಿಯವರ ವಾದ. ಇದು ನಿಜ. ಅಲ್ಲದೆ ನಮ್ಮ ದೇಶ ಕೃಷಿ ಪ್ರಧಾನವಾದದ್ದು. ಆದುದರಿಂದ ವರ್ಷದ ಕೆಲವು ಭಾಗಗಳಲ್ಲಿ ರೈತರು ನಿರುದ್ಯೋಗಿಗಳು. ಹಾಗೆಯೇ ಹೆಂಗಸರು ಕೂಡ ಭಾಗಶಃ ನಿರುದ್ಯೋಗಿಗಳು. ಇಂತಹವರೆಲ್ಲರನ್ನೂ ತಮ್ಮ ಕಾಲವನ್ನು ಲಾಭದಾಯಕ ಉದ್ಯಮಗಳಲ್ಲಿ ತೊಡಗುವಂತೆ ಮಾಡುವುದು ಸೂಕ್ತ. ಈ ಕೆಲಸ ಗ್ರಾಮೋದ್ಯಮ ಮತ್ತು ಗೃಹ ಕೈಗಾರಿಕೆಗಳಿಂದ ಮಾತ್ರ ಸಾಧ್ಯ. ಇಂದಿಗೂ ಸತ್ಯ ವಿಜ್ಞಾನದ ವಿದ್ಯಾರ್ಥಿಯಾದ ಮತ್ತು ವಿಚಾರವಾದವನ್ನು ಪ್ರತಿಪಾದಿಸುವ ನನ್ನನ್ನು ಹಲವು ಮಂದಿ ನಾನು ಇನ್ನೂ ಖಾದಿಯನ್ನೇ ಉಪಯೋಗಿಸುತ್ತಿರುವ ಬಗ್ಗೆ ಪ್ರಶ್ನಿಸುತ್ತಾರೆ. ಅತಾರ್ಕಿಕವೆಂದು ಅವರ ಭಾವನೆ. ಇಂದಿಗೂ ಸಮಂಜಸ ಎಂದು ನನ್ನ ವಾದ. ಎಲ್ಲಿಯ ತನಕ ನಿರುದ್ಯೋಗ, ಭಾಗಶಃ ನಿರುದ್ಯೋಗವಿರುತ್ತದೆಯೋ ಅಲ್ಲಿಯ ತನಕ ಗ್ರಾಮೋದ್ಯಮಗಳಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಾನವಿರುತ್ತದೆ. ಆ ಖಾದಿ ಕೇಂದ್ರವನ್ನು ಕೋಲಾರ ಜಿಲ್ಲೆ ಮಂಡಳಿ ನಡೆಸುತ್ತಿತ್ತು. ಸುಮಾರು ಮಂದಿ ಅದರ ಉಪಯೋಗವನ್ನು ಪಡೆಯುತ್ತಿದ್ದರು. ಖಾದಿ ಕೇಂದ್ರ ವರ್ಷಕ್ಕೊಮ್ಮೆ ನೂಲುವ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿತ್ತು. ಆಗಿನ ಜಿಲ್ಲಾ ಮಂಡಳಿ ಮೈಸೂರಿನ ಅಧ್ಯಕ್ಷರು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರಿನ ಮೊದಲನೆಯ ಮುಖ್ಯಮಂತ್ರಿಗಳೂ ಆದ ಶ್ರೀ ಕೆ. ಚಂಗಲರಾಯ ರೆಡ್ಡಿಯವರಿಂದ ನಾನು 2ನೇ ಬಹುಮಾನವನ್ನು ತೆಗೆದುಕೊಂಡ ಜ್ಞಾಪಕ ಇನ್ನೂ ಇದೆ. ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಖಾದಿ, ಹಿಂದಿ, ಅಸ್ಪೃಶ್ಯತಾ ನಿವಾರಣೆ, ಪಾನ ನಿರೋಧ ಮುಖ್ಯವಾದವು. ಹೊಸೂರಿನಲ್ಲಿ ಈ ಕಾರ್ಯಕ್ರಮಗಳೆಲ್ಲ ತಕ್ಕ ಮಟ್ಟಿಗೆ ಚಾಲ್ತಿಯಲ್ಲಿದ್ದವು. ಶಾಲೆಗಳಲ್ಲಿ ಹಿಂದೆ ಹರಿಜನ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಸಾಕಷ್ಟು ದೂರ ಕೂಡಿಸುತ್ತಿದ್ದರು. ಅವರನ್ನು ಪ್ರತ್ಯೇಕಿಸಬಾರದು ಎಂಬ ಸರ್ಕಾರಿ ಆಜ್ಞೆ ಬಂದಾಗ ರಾಜ್ಯದ ಹಲವು ಕಡೆ ಸವರ್ಣೀಯರಿಂದ ತೀವ್ರ ಪ್ರತಿಭಟನೆ, ಅಸಮಾಧಾನ, ಕೋಪ ವ್ಯಕ್ತವಾಯಿತು.
ಅಶಾಂತಿಗೂ ಅವಕಾಶವಾಯಿತು. ನಮ್ಮ ಶಾಲೆಯಲ್ಲಿ ಆ ಬದಲಾವಣೆ ಸಹಜವಾಗಿ ಆಯಿತು. ಹರಿಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಷ್ಟೊಂದು ಅಸ್ಪೃಶ್ಯರಾಗಿರಲಿಲ್ಲ. ಹರಿಜನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕುಳಿತಾಗ ಕೆಲವರಿಗೆ ಸ್ವಲ್ಪ ಮುಜುಗರ ಆಯಿತು. ಕೆಲವು ಮಡಿವಂತ ವಿದ್ಯಾರ್ಥಿಗಳು ಶಾಲೆ ಮುಗಿದ ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸುತ್ತಿದ್ದರು. ಕೆಲವು ದಿನಗಳಾದ ಮೇಲೆ ಎಲ್ಲ ಸರಿಹೋಯಿತು. ನಮ್ಮೂರಿನಲ್ಲಿ ಒಂದು ಹೆಂಡದ ಅಂಗಡಿ ಇತ್ತು, ಈಗಲೂ ಇದೆ. ಕೆಲವು ವರ್ಗದ ಜನರು ಮಾಮೂಲಿನಂತೆ ಕುಡಿಯುತ್ತಿದ್ದರು. ಅವರಲ್ಲಿ ಹರಿಜನರೇ ಹೆಚ್ಚು. ಕುಡಿತದಿಂದ ಆಗುವ ಅನಾಹುತವನ್ನು ತಪ್ಪಿಸಲು ಚಳವಳಿಯನ್ನೇ ಆರಂಭಿಸಿದೆವು. ನಾವು ಪ್ರತಿನಿತ್ಯ ಸಂಜೆ ಅಂಗಡಿಯ ಮುಂದೆ ನಿಂತು ಪಿಕೆಟಿಂಗ್ ಮಾಡುತ್ತಿದ್ದೆವು. ಎಚ್ಚರಿಕೆಯಿಂದ ಕಾವಲು ಕಾಯುತ್ತಾ ಇದ್ದೆವು. ಹೆಂಡ ಕುಡಿಯಲು ಬರುವವರನ್ನು ವಿನಯಪೂರ್ವಕವಾಗಿ ಕೈ ಜೋಡಿಸಿ ಕುಡಿಯಬೇಡಿರೆಂದು ಬೇಡುತ್ತಿದ್ದೆವು. ಅವರಲ್ಲಿ ಬಹುಮಂದಿಗೆ ನಮ್ಮ ಮೇಲೆ ಒಳ್ಳೆಯ ಭಾವನೆ ಬರುತ್ತಿತ್ತು. ಹೆಂಡ ಕುಡಿಯುವುದು ತಪ್ಪು ಎಂದು ಅವರಿಗೂ ಗೊತ್ತಿತ್ತು. ಆದರೆ ಅವರಿಗೆ ಅದೊಂದು ದೌರ್ಬಲ್ಯ. ಕುಡಿಯದೆ ವಾಪಸ್ಸು ಹೋಗುತ್ತಿದ್ದರು. ಇನ್ನಾವುದಾದರೂ ಸಮಯದಲ್ಲಿ ಕುಡಿಯುತ್ತಿದ್ದರೋ ಏನೋ ಗೊತ್ತಿಲ್ಲ. ಹೆಂಡದ ಮಾಲೀಕ ಮಾತ್ರ ನಮ್ಮನ್ನೆಲ್ಲ ದುರದುರನೆ ಕೋಪದಿಂದ ನೋಡುತ್ತಿದ್ದ. ಶಿವನಂತೆ ಆತನಿಗೂ ಮೂರನೆಯ ಕಣ್ಣಿದ್ದರೆ ನಾವೆಲ್ಲ ಸುಟ್ಟು ಭಸ್ಮವಾಗುತ್ತಿದ್ದೆವು.